ಗುರ್ಲಾಪುರ್ ಹೋರಾಟ. ಹ್ಮ್. 10 ದಿನ ರೈತರು ಬೀದಿ ಮ್ಯಾಗ ಕೂತು ಹೋರಾಟ ಮಾಡ್ರು. ಎದಕ್ಕ? ಪುಕ್ಸಟೆ ಕೊಡ್ರಿ ಅಂತ ನೀನು ಹೋರಾಟ ಮಾಡ್ಲಿಲ್ಲ. ನಾವು ಬೆಳೆದ ಬೆಳೆಗೆ ಒಂದು ವೈಜ್ಞಾನಿಕವಾಗಿ ಬೆಲೆ ಕೊಡ್ರಿ ಅಂತ ಒಂದು ಹೋರಾಟ ಮಾಡ್ರಿ. ಏನೋ 10 ದಿವಸ ಕೆಲಸ ಬಗ್ಸಿ ಬಿಟ್ಟು ಬೀದಿ ಮ್ಯಾಗ ಕೂತ ನಾಯಿಗತೆ ಕಾದ ಹೋರಾಟ ಮಾಡಿ ಅಟ್ಟೆಲ್ಲ ಆದ್ಮೇಲೆ ಯಾವಾಗ ನ್ಯಾಷನಲ್ ಹೈವೇ ಬಂದ್ ಮಾಡ್ತು ತಂದು ಒಂದು ಕರೆ ಕೊಟ್ಟಾಗ ಅವಾಗ ಒಂದು ಸರ್ಕಾರ ಏನ ಇವ್ರು ಅನ್ಕೊಂಡಷ್ಟು ಏನ್ ಬೆಲೆ ಕೊಡ್ಲಿಲ್ಲ. ಅವ್ರ ಮತ್ತ ಅವ್ರ ಹತ್ರ ಕತ್ರಿ ಕೈ ತೋರಿಸಿ ಒಂದ್ ಇಂತಿಷ್ಟ ಬಿಲ್ ಫಿಕ್ಸ್ ಮಾಡ್ರಿ. ವಾಪಸ್ ಈಗ ಏನದ ಹಳ್ಳಿ ಒಳಗ ಒಂದ್ ಗಾದೆ ಐತ್ರಿ, ಕಟ್ಟಿಕ್ಕಲ್ಲ ಕಟ್ಟಿಗೆ ಅಂದಂಗ್ರಿ. ಬಿಲ್ ಏನೋ ಫಿಕ್ಸ್ ಮಾಡ್ರಿ, ಆದ್ರ ಅದನ್ನ ಸರಿಯಾದ ಟೈಮ್ಕ ಕೊಡಾರಿ ಬೇಕಲ್ಲ. ಕಾನೂನು ಮಾಡೋರು ಇವ್ರ, ಕಾನೂನನ್ನ ಉಲ್ಲಂಘನೆ ಮಾಡೋರು ಇವ್ರ. ಕಬ್ಬಿನ ಬಿಲ್ಲಿನ ಬಗ್ಗೆ ಏನೈತ್ರಿ, ಕಬ್ಬು ಆದ 14 ದಿವಸ ಒಳಗ ಒಂದು ಬಿಲ್ ಅದ ಏನ್ ಅವ್ರ ಬಿಲ್ ಐತ್ಲ ರೈತರಿಗೆ ಆ ಬಿಲ್ ಕೊಡ್ಬೇಕಂತ ಒಂದು ಕಾನೂನು ಅಂತಂದ್ ಐತ್ರಿ. ಕಾನೂನು ಅವ್ರ ಮಾಡ್ತಾರ, ಅದ್ ಬ್ರೇಕ್ ಮಾಡ್ಯಾರ ಯಾರ? ನಿಮ್ಮಂತ ಬ್ರೇಕ್ ಮಾಡಕ್ ಆಕೈತಿ? ಆಗೋದಿಲ್ಲ. 2 ತಿಂಗಳ ಸನಿಯ ಬತ್ತೀಗ ಬಿಲ್ ಅಂತೂ ರೈತರಿಗೆ ಕೈ ಸಿಗ್ಲಿಲ್ಲ. ಅದ ಇವು ದೊಡ್ಡ ದೊಡ್ಡ ಕಂಪ್ನಿಗಳ್ರಿ ತನ್ನ ವಸ್ತುಗಳನ್ನ ಹಿಂಗ 2 ತಿಂಗಂಟ್ಲೆ 3 ತಿಂಗಂಟ್ಲೆ ಏನಾದ್ರು ಕೊಟ್ಟಾರನ್ರಿ ಅವತ್ತ ಇಲ್ಲ ಹಾಡ್ಕೇಸಿ ತೊಗೊಂಡ್ ಹಾಡ್ಕೇಸಿ ಕೊಡುದು. ಎಂದ ಕಂತ್ ವಯಸ್ಸು ಕೊಟ್ಟು ಕೊಟ್ಬಿಡುದು. ಎಂಬಾಕ್ ಆಗ್ಲಿಲ್ಲ ಅಂದ್ರ ಅದ್ ಬಂದ್ ವಾಪಸ್ ಹೋಗಿ ಜಪ್ತಿ ಮಾಡ್ಕೊಂಡ್ ಹೋಗ್ತಾರ. ಆದ್ರೆ ಇಲ್ಲಿ ರೈತ ಯಾರ ಮ್ಯಾಗ ಕಂತ್ ಮಾಡಿ ಕೊಡ್ತಾನ? ಫ್ಯಾಕ್ಟ್ರಿಗೆ ನಾವು ಏನ EMI ಮಾಡ್ಯಾನ? ಬಿಲ್ ಕೊಡ್ಲಿಲ್ಲ ಫ್ಯಾಕ್ಟ್ರಿ ಸಾಮಾನ್ ನಾ ಬಿಚ್ಕೊಂಡ್ ಹೋಗ್ಕೊಂಡ ಅಂತದು ಇಲ್ಲಿ ಇಲ್ಲ. ಕಳಿಸಿ ಬಿಟ್ಬಿಡುದು, ಒಟ್ಟ ಕಳಿಸಿ ಬಿಟ್ಬಿಡುದು. ಆ ಬಿಲ್ ಹಾಕಿದ ಇವ್ ತಗೊಂಡ್ಬಿಡುದು. ಗಂಟ್ಲೆ ಬೆಳೆಸಿ ಕಣ್ಣಾಗ ಎಣ್ಣಿ ಬಿಟ್ಕೊಂಡ್ ಜಾಕಿ ಮಾಡಿ ಏನೋ ಒಂದು ಮಗುವಿನ ವ್ಯವಸ್ಥೆ ಮಾಡಿದಂಗ ಮಾಡಿ ಅದನ್ನ ತೊಗೊಂಬರುದು. ಅದಕ್ಕೆ ಬೆಲೆ ಕೊಡ್ರಿ ಒಂದ್ ಇಂತಿಷ್ಟ ತಂದು ಅದಕ್ಕೆ ಹೋರಾಟ ಮಾಡುದು. ವಾಪಸ್ ಆ ಬೆಲೆಗೆ ಏನ ಬೆಲೆ ನಿಗದಿ ಆಗಿರ್ತೈತಿಲ್ಲ ಅದನ್ನ ಕೊಡ್ರಿ ಅಂತ ವಾಪಸ್ ಮತ್ತೊಮ್ಮೆ ಹೋರಾಟ ಸಿಸ್ಟಮ್ ಸಿಸ್ಟಮ್ ನಮ್ಮನ್ನ ಪೂರ್ತಿ ಕೊಲ್ಲಾಕತ್ತದ. ಅವ್ರ ಒಂದು ದುಡ್ದಂತ ಬೇವಿನ ಹನಿಗೆ ಪ್ರತಿಫಲ ಇಲ್ಲಿ ಸಿಗ್ಬಾರ್ದು. ಇನ್ನೊಂದ್ ಕಡೆ ರೈತರ ಮಕ್ಳು ಕೂತು ಧಾರವಾಡ ಹುಬ್ಳ್ಯಾಗ ಕೂತು ನಿಂತು ಹೊಯ್ಕೊಂಡು ಓದಾಕತ್ತಾರ. ಅಲ್ಲಿ ಅವ್ರಿಗೆ ಒಂದು ಜಾಬ್ ಸಿಗ್ಬಾರ್ದು. ಜಾಬ್ ಎಲ್ಲ ಯಾರಿಗೆ ಸಿಗಾಕತ್ತಾವ ಅಂದ್ರ ಅವತ್ತು ವಾಪಸ್ ಶ್ರೀಮಂತ ಮಕ್ಳಿಗೆ ಅವ್ರಿಗೆ ಇವ್ರಿಗೆ ಬರೀ ಇನ್ಫ್ಲೂಯೆನ್ಸರ್ಗೆ ಇವ್ರಿಗೆ ಸಿಗಾಕತ್ತಾವ. ಇಲ್ಲಿ ಬರೇ ಪರಿಸ್ಥಿತಿ ಆಗಕತ್ತದ. ಇಲ್ಲಿ ಸೇಫ್ ಆಗಿರೋ ಯಾರು ಹೋಯ್ತಾನೆ ಈ ಮ್ಯಾಲಿನ ದರ್ಜೆದವ್ರು ಏನ್ ಅದಾರಲ್ಲ ಬಿಸ್ನೆಸ್ ಮ್ಯಾನ್ಗಳ ಅವ್ರ ಇವರ ಕೆಲವೊಂದಿಟ್ಟ ಬಿಳಿ ಅರಿವಿ ಹಾಕೋ ಅಡ್ಡಾಡೋ ಮಂದಿ ಅವ್ರಟ್ಟ ಸೇಫ್ ಅದಾರ. ಇವ್ ಏನ್ ನಾವ್ ಏನ್ ಅದಲ್ಲ ಇವ ಅದ ಒಂದಿನ ಪರಿಸ್ಥಿತಿ ಹಿಂಗ್ ಬರ್ತದಲ್ಲ. ನಾವೇನ ಸರ್ಕಾರದಿಂದ ಬಿಟ್ಟಿ ಭಾಗ್ಯಗಳನ್ನ ಕೊಡ್ರಪಾ ನಮಗ್ ಕೊಡ್ರಪಾ ಅಂತ ನಾವ್ ಕೇಳಾಕತ್ತಿಲ್ಲ. ಆದ್ರೂ ಬ್ಯಾಡಪ್ಪ ನೀವು ತಗೋರಪ್ಪ ಬಿಟ್ಟಿ ಭಾಗ್ಯ ಅವ್ರು ಕೊಡಾಕತ್ತಾರ. ನಮಗೆ ಈ ಬಿಟ್ಟಿ ಭಾಗ್ಯಗಳೇನ್ ಬ್ಯಾಡಾಗ್ಯಾವ್ರಿ. ಬೆವರು ಸುರಿಸಿ ದುಡದ ಬೆಳಿ ಏನ್ ಕಳಿಸಿತಿಲ್ಲ ಅದ್ರ ಬೆಲೆ ಮತ್ತೆ ಒಳ್ಳೆ ಟೈಮ್ ಕಟ್ ಹಾಕಿರ ಸಾಕ. ಅದ್ರ ಬಗ್ಗೆ ಅಂತ ಅದ್ ತಲೆನೇ ಕೆಡ್ಸೋಕತ್ತಿಲ್ಲ. ಆದ್ರೂ ಬ್ಯಾಡಾದ್ ಬಿಟ್ಟಿ ಭಾಗ್ಯಗಳನ್ನ ತಗೋರಿ ಅಂತ ಅವ್ರು ಕೊಡ್ತಾರ. ಏನ್ ಅಧಿಕಾರ ಹಿಡಿಯೋ ಸಂಬಂಧ, ಏನ್ ಅಧಿಕಾರ ಮುಸುಕು ಸಂಬಂಧ ಏನು ಒಂದು ಗೊತ್ತಾಗತ್ತೆ. ಭಿಕ್ಷುಕಿಗಿದ್ದ ಕಿಮ್ಮತ್ತ ನಮಗಿಲ್ಲ ಆಗೈತಿ. ಭಿಕ್ಷುಕ ತಂತಾಕ ಏನೂ ಇರಂಗಿಲ್ಲ, ಮಂದಿ ತ ಕೇಳ್ತಾನ ಆದ್ರೂ ಅವ್ನ್ ಕೊಡ್ತಾರ. ಆದ್ರೂ ಅವ್ನ್ ಗೌರವ ಐತಿ. ಒಂದ್ ಮಾಲಲ್ಲಿ ಹೋಗೈತಿ, ನಾವು ಬೆವರು ಸುರಿಸಿ ದುಡ್ದಂತ ಬೆಳಿ ಅವ್ರ ತಾಕ ಹೋಗೈತಿ. ಪ್ರತಿಫಲ ಕೊಡ್ರಂದ ಕೊಡಾಕ್ ತಯಾರಿಲ್ಲ ಅಂದ್ರ ಲೆಕ್ಕ ಹಾಕಿರ್ಲಿ. ಭಿಕ್ಷುಕಿದ್ ಮರ್ಯಾದೆ ನಮಗೈತಿ ಇಲ್ಲ. ಇದು ನಮ್ಮ ದೇಶದ ರೈತರ ಪರಿಸ್ಥಿತಿ ಐತಿ. ಆದ್ರೂ ದೇಶದ ಬೆನ್ನೆಲುಬು ರೈತಾನೆ. ಈಗ 2 ದಿನ ಎಲ್ಲೋ ಯುದ್ಧ ಆಗಕತ್ತದ, ನಮ್ ಮ್ಯಾಗೇನ್ ಯುದ್ಧ ಆಗಕತ್ತಿಲ್ಲ. ಅಲ್ಲಿ ಎಲ್ಲೋ ಯುದ್ಧ ಆಗಕತ್ತದ ಬೇರೆ ಬೇರೆದವ್ರಿಗೆ. ಗ್ಯಾಸ್ ಸಮಸ್ಯೆ ಬಂದ್ಬಿಟ್ಟದ. ಗ್ಯಾಸ್ ಸಮಸ್ಯೆ ಬಂದಿದ್ಕನೆ ಇಟ್ಟು ವಿಲ ಅಂತ ಒದ್ದಾಡಕತ್ತಾರೋ. ವೇಳೆ ರೈತ ಬೆಳೆ ಬೆಳೆಯೋದ ನಿಲ್ಲಿಸ್ಬಿಟ್ಟದಂದ್ರ ಎಂತ ಪರಿಸ್ಥಿತಿ ಬರ್ಬೋದು? ಗದ ಅಂತ ನಡಗಬೇಕಾಗ್ತದ. ಉರಿ ತಂಡಿ ಬಂದ್ ನಗುದಲ್ರಿ, ಹಸುವಿನಿಂದ ನಡಗಬೇಕಾಗ್ತದ. ನೆನಪಿರ್ಲಿ, ಅಂತ ಪರಿಸ್ಥಿತಿ ಬರ್ತದ ಮುಂದೊಂದ್ ದಿನ. ನ್ಯೂಸ್ ಚಾನಲ್ದವ್ರ ಅವ್ರ ಇವ್ರೆಲ್ಲ ಎಲ್ಲಿ ಅವ್ನ ಮ್ಯಾಗ ಅವ್ ದಾಳಿ ಮಾಡಿದ, ಇವ್ನ ಮ್ಯಾಗ ಇವ್ ದಾಳಿ ಮಾಡಿ, ಅವ್ ಬಾಂಬ್ ಹಾಕಿದ, ಇವ್ ಬಾಂಬ್ ಹಾಕಿದ. ಇವ್ರು ನಮಗಿಲ್ಲಿ ಹೊಟ್ಯಾಗ ಬಾಂಬ್ ಹಾಕತಕ್ಕ ಅದೇನ್ ಯಾರಿಗೂ ಅರ್ಥ ಆಗ್ಲಿ. ರೈತ ಹೊಟ್ಯಾಗ ಬಾಂಬ್ ಹಾಕಿದಂಗಿದ ಪಕ್ಕ. ಅವ ಬೆವರು ಸೂರಿಸಿ ದುಡ್ದಂತ ಬೆಳಿಗ್ಗೆ ಅದನ್ನ ಸರಿಯಾದ ಟೈಮ್ಗೆ ಕೊಡ್ಲಿಲ್ಲ ಅಂದ ಪರಿಸ್ಥಿತಿ ಏನಾಗ್ತದ? ಕೊಡ್ಬೋದ, ಇವ್ರು ಕೊಡಂಗಿಲ್ಲ ಅಂತ ನೀ ಹೇಳಾಕತ್ತಿಲ್ಲ. ಅದನ್ನ ಸರಿಯಾದ ಟೈಮ್ಗೆ ಕೊಡ್ಲಿಲ್ಲ ಅಂದ ಪರಿಸ್ಥಿತಿ ಏನಾಗ್ತದ? ಹೊಟ್ಟೆ ಹಸದಾಗನ ಊಟ ಮಾಡ್ಬೇಕಾಗ್ತದ. ಹಸು ಮೀರಿ ಆದ್ಮೇಲೆ ಊಟ ಮಾಡಿ ಅದು ವೇಸ್ಟ್. ಅವ್ ದುಡ್ದಂತ ಬೆಲೆಗೆ ಪ್ರತಿಫಲ ಸಿಕ್ಕರನ ಅದೊಂದು ಲೆಕ್ಕಾಚಾರ. ಅದ್ ಬಿಟ್ಟ ಪರಿಸ್ಥಿತಿ ಹಿಂಗೈತಿ. ಪರಿಸ್ಥಿತಿ ಹಿಂಗಿಲ್ಲ, ಸಿಸ್ಟಮ್ ಹಿಂಗೈತಿ. ಪರಿಸ್ಥಿತಿ ಈ ತರ ಕ್ರಿಯೇಟ್ ಮಾಡಾಕತ್ತಾರ ಅಷ್ಟೇ.